ಅದಕ್ಕೆ ನೀವು ದರ್ಶನ್ ಸರ್ ಒಂದಾவது ಖುಷಿ ಇದೆ. ಬಟ್ ಚಿತ್ರರಂಗದಲ್ಲಿ ಕೆಲವರಿಗೆ ಅದು ಇಷ್ಟ ಇಲ್ಲ ಅನ್ನೋದು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹರೀಶ್ ರಾಯ್ ಅವರು ಹೇಳಿದ್ರು. ಯಾರು ಅವ್ರು ನನಗೆ ಹೇಳಿರ್ತಾರೆ ಅಲ್ಲಾಡ್ಬೇಡಿ ಏನು ಹೇಳಿ ಪ್ರಶ್ನೆ ಮಾಡ್ತಾರೆ ಅಲ್ಲಾಡ್ಸೋದು. ಹರೀಶ್ ರಾಯ್ ಅವರು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ಅಂದ್ರೆ ನೀವು ದರ್ಶನ್ ಸರ್ ಒಂದಾಗೋದು ಫ್ಯಾನ್ಸಿ ಖುಷಿ ಇದೆ, ಆದ್ರೆ ಚಿತ್ರರಂಗದಲ್ಲಿ ನೋಡಿದ್ರು ಕೆಲವರಿಗೆ ಇಷ್ಟ ಇಲ್ಲ ನೀವು ಒಂದಾಗೋದು ಅಂತ. ಯಾವ್ದು ಉತ್ತರ ಕೊಡಬೇಕಂದ್ರೆ ಅವ್ರಿಗೆ ಇಷ್ಟ ಆಗಿರೋ ಉತ್ತರ ಕೊಡ್ಬೇಕಾ? ಹರೀಶ್ ರಾಯ್ ಏನಾದ್ರು ನಿಮ್ಗೆ ಅನ್ಸಿದ್ದು ನಿಜ ಅನ್ಸುತ್ತಾ? ಅಲ್ಲ, ನೀವು ನಾವಿಬ್ಬರು ಏನಮ್ಮ 14-15 ವರ್ಷದಲ್ಲ ಇವರು ನಮ್ಮ ಸ್ವಂತಿಗೆ ಬುದ್ಧಿ ಯಾರನ್ನ ಕೇಳ್ಕೊಂಡು ಒಂದಾಗ್ತಾ ಅಂತ ಯಾರನ್ನ ಕೇಳ್ಕೊಂಡು ದೂರ ಆಗ್ತಾರೆ. ಖುಷಿ ಕೊಡ್ಲಿ ಬಿಡಿ, ಪಾಪ ಇರೋದೇ ಇರ್ತದಲ್ಲ. ನನಗೆ ಯಾವ ನನ್ನ ಸತ್ಯ ಬಿಟ್ಟು ನಾನು ಯಾಕೆ ತಡೆ ಆಗ್ತದೆ? ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್. ನಾನು ಯಾರನ್ನ ಮಾತು ಕೇಳೋಕೊಂಡು ರಿಯಾಕ್ಟ್ ಮಾಡೋದು ನಾನು ಅಲ್ಲ. ನನ್ನ ಕಣ್ಮುಂದೆ ನಡೀದು ಇಲ್ಲ, ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ನು ಒಪ್ಕೋಬೇಕು. ಏನಾಗುತ್ತೆ ಅಂತೆಕಂತೆ ಸಂತೆಗೆ ನಾವೆಲ್ಲ ಕೇಳ್ತಾ ಹೋಗಿ ಪ್ರಪಂಚ ವಿ ಶುಡ್ ಫಾಲೋ. ಇಂಡಸ್ಟ್ರಿ ಯಾರು? ನಾವು ಇಂಡಸ್ಟ್ರಿ ನಾನು ಸೇರ್ತೇವೆ. ಅವ್ರು ಹೇಳ್ತಾರೆ, ಇವಾಗ ಹರೀಶ್ ರಾಯ್ ಅವ್ರು ಹೇಳಿರೋದು ತಪ್ಪು ಸರಿ ಬಗ್ಗೆ ನಾನು ಹೇಳಕ್ಕೋದು. ನಮ್ಮ ಸತ್ಯ ನಮಗೆ ನಾನು ಯಾಕೆ ನಡೀತೀವಿ, ನಾವು ಯಾಕೆ ಚೆನ್ನಾಗಿದ್ದಾಗ ಯಾಕೆ ಚೆನ್ನಾಗಿದ್ವಿ, ಬೇಡ ಅಂದಾಗ ಯಾಕೆ ನಮ್ಮ ಸತ್ಯ ಬರೋದು. ಅಲ್ಲಿಗೆ ಬಿಟ್ಟರೆ ನಮ್ಮ ಬೇರೆಯವ್ರ ಖುಷಿ ಪಡೋದು ಬಿಡಲಿ ಏನಾಗುತ್ತೆ.